ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಧ್ರುವಂತ್ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧೆ. ಕನ್ನಡ ಕಿರುತೆರೆಯಲ್ಲಿ ದಶಕಗಳಿಂದಲೂ ಗುರುತಿಸಿಕೊಂಡಿರೋ ನಟ. ಆದ್ರೆ ಧ್ರುವಂತ್ ಸುತ್ತ ಅದ್ಯಾಕೆ ಬರೀ ಕಾಂಟ್ರವರ್ಸಿಗಳೇ ಸುತ್ತಕೊಳ್ತವೋ ಗೊತ್ತಿಲ್ಲ. ನಿಜ ಹೇಳಬೇಕು ಅಂದ್ರೆ ವಿವಾದಗಳನ್ನ ಇವರು ಯಾವತ್ತೂ ಹುಡ್ಕೊಂಡು ಹೋದವರಲ್ಲ. ಇವರ ಸುತ್ತ ವಿವಾದಗಳೇ ಬೆನ್ನು ಬೀಳ್ತವೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಬೇಕಂತಲೇ ಬೇರೆಯವರು ವಿವಾದ ಸೃಷ್ಟಿಸಿದ್ದೂ ಇದೆ. ಬೇರೆಯವರ ದಾಳಕ್ಕೆ ಧ್ರುವಂತ್ ಆಹಾರ ಆಗಿದ್ದೂ ಇದೆ. ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನ ಒಂದಷ್ಟು ಜನ ಧ್ರುವಂತ್ರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ರು. ಏನೇ ಮಾಡಿದ್ರು ತಪ್ಪು ಅನ್ನೋ ರೇಂಜ್ಗೆ ಬಿಂಬಿಸ್ತಾ ಇದ್ರು. ಆಮೇಲೆ ಕಿಚ್ಚ ಸುದೀಪ್ ಅವರ ಚಪ್ಪಾಳೆ ಸಿಕ್ಕಾಗಲಂತೂ ಮತ್ತೊಂದಿಷ್ಟು ಕಾಂಟ್ರವರ್ಸಿ ಎಬ್ಬಿಸಿದ್ರು. ಕಿಚ್ಚನ ಚಪ್ಪಾಳೆ ಕಿಚ್ಚನಿಗೆ ಸೇರಿದ್ದು. ಅವರಿಗೆ ಯಾರು ಬೆಸ್ಟ್ ಅನ್ಸುತ್ತೋ ಅವರಿಗೆ ಕೊಡ್ತಾರೆ. ಅದ್ರಲ್ಲೂ ತಪ್ಪು ಹುಡುಕೋ ಕೆಲಸ ಆಯ್ತು. ಆಮೇಲೆ ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೆ ಇತ್ತೀಚೆಗೆ ಮತ್ತೊಂದು ವಿವಾದ ಎಬ್ಬಿಸಿದ್ರು. ದಿಲೀಪ್ ರಾಜ್ ಅಂತಿಮ ದರ್ಶನಕ್ಕೆ ಹೋದಾಗ ನಗ್ತಾ ಹೋಗಿದ್ರು, ಫುಲ್ ಟಿಪ್ ಟಾಪ್ ಆಗಿ ಹೋಗಿದ್ರು ಅಂತ ವಿವಾದ ಸೃಷ್ಟಿಯಾಗಿತ್ತು. ಅದಕ್ಕೂ ಕೂಡ ಧ್ರುವಂತ್ ಒಂದಿಷ್ಟು ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ರು. ಹೀಗೆ ಒಂದರ ಮೇಲೊಂದರಂತೆ ವಿವಾದ ಹುಟ್ಕೊಳ್ತಾನೆ ಇದೆ. ಆದ್ರೆ ಧ್ರುವಂತ್ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ. ಆಡೋರು ಆಡ್ಕೊಳ್ಳಲಿ, ಹೇಳೋರು ಹೇಳ್ಕೊಳ್ಳಲಿ, ನಾನೇನು ಅನ್ನೋದನ್ನ ನನ್ನನ್ನ ಪ್ರೀತಿಸುವವರಿಗೆ ಮಾತ್ರ ಗೊತ್ತು ಅಂತ ಓಡಾಡ್ಕೊಂಡಿದ್ದಾರೆ. ಯಾವತ್ತೂ ನಮ್ಮ ಕೆಲಸ ಮಾತಾಡಬೇಕು, ನಾವು ಮಾತನಾಡಬಾರ್ದು ಅಂತ ಜೀವನದಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಇಂಥ ಹೊತ್ತಲ್ಲೇ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಧ್ರುವಂತ್ ಬಾಳಲ್ಲಿ ಹೊಸ ಇನ್ನಿಂಗ್ಸ್ ಶುರುವಾಗೋ ಸುಳಿವು ಕೊಟ್ಟಿದ್ದಾರೆ. ಇಷ್ಟು ದಿನ ಒಬ್ಬಂಟಿಯಾಗಿದ್ದ ಧ್ರುವಂತ್ ಬಾಳಲ್ಲಿ ಜಂಟಿಯಾಗೋ ಕಾಲ ಹತ್ತಿರ ಬಂದಂತೆ ಕಾಣ್ತಾ ಇದೆ. ಮೊದಲ ಮದುವೆ ಮುರಿದು ಬಿದ್ದ ಮೇಲೆ ನಟ ಧ್ರುವಂತ್ ಒಬ್ಬಂಟಿಯಾಗಿದ್ದಾರೆ. ಸುಮಾರು ವರ್ಷಗಳಿಂದ ಸಿಂಗಲ್ ಜೀವನ ಸಾಗಿಸ್ತಿದ್ದಾರೆ. ಹೀಗಾಗಿ ಈ ಒಂಟಿ ಜೀವನಕ್ಕೆ ಗುಡ್ ಬಾಯ್ ಹೇಳಿ ಜಂಟಿ ಜೀವನ ಶುರು ಮಾಡೋ ಸುಳಿವು ಕೊಟ್ಟಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಸ್ಪರ್ಧಿಗಳ ವೈಯಕ್ತಿಕ ಬದುಕು ಸದಾ ಸುದ್ದಿಯಲ್ಲಿರುತ್ತೆ. ಅದರಲ್ಲೂ ಧ್ರುವಂತ್ ಅವರ ವೈವಾಹಿಕ ಜೀವನದ ಏರಿಳಿತಗಳ ಬಗ್ಗೆ ಚರ್ಚೆ ನಡೀತಾನೇ ಇದೆ. ಇದೀಗ ತಮ್ಮ 2ನೇ ಮದುವೆ ಹಾಗೂ ತಮಗೆ ಬರ್ತಾ ಇರುವ ಪ್ರಪೋಸಲ್ಗಳ ಬಗ್ಗೆ ಧ್ರುವಂತ್ ಮನಬಿಚ್ಚಿ ಮಾತನಾಡಿದ್ದಾರೆ. ಹೌದು, ಪ್ರಪೋಸಲ್ಸ್ ಇದೆ, ಅದೊಂದು ಭಾಗ್ಯ ಅಂತ ಹೇಳಬಹುದು. ಹೆಣ್ಮಕ್ಳು ಇಷ್ಟಪಡ್ತಾ ಇದ್ದಾರೆ. ಅವರ ಇಷ್ಟಗಳನ್ನ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಅದನ್ನ ನಾವು ಒಳ್ಳೆ ರೀತಿಯಲ್ಲೇ ಸ್ವೀಕಾರ ಮಾಡಿಕೊಳ್ಬೇಕು. ಹುಡುಗನಿಗೆ ಒಂದು ಹ್ಯೂಮನ್ ಕ್ರಿಯೇಟ್ ಮಾಡುವಂತ ಶಕ್ತಿ ಇಲ್ಲ. ಯಾವುದೇ ಆಂಗಲ್ ನಲ್ಲಿ ನೋಡಿದ್ರು ಹೆಣ್ಣು ಗಂಡಿಗಿಂತ ಒಂದು ಕೈ ಮೇಲೆ. ಆದ್ರೆ ಸಮಾನ ಆಗೋದಕ್ಕೆ ಏನಕ್ಕೆ ಹೊರಟಿದ್ದಾರೋ ಗೊತ್ತಿಲ್ಲ ನನಗೆ. ಹೆಣ್ಮಕ್ಳು ಗಂಡಸರಿಗೆ ಸಮ ಆಗೋದಕ್ಕೆ ಹೊರಟಿದ್ದಾರೆ, ಯಾಕೆ ಅನ್ನೋದು ಗೊತ್ತಿಲ್ಲ. ಹೆಣ್ಮಕ್ಳ ಮೇಲೆ ರೆಸ್ಪೆಕ್ಟ್ ಇದೆ, ಆದ್ರೆ ಕೆಲವರು ನಮಗೆ ಬ್ಯಾಡ್ ಕಾಮೆಂಟ್ಸ್ ಮಾಡೋರು ಇದ್ದಾರೆ. ಅವರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೂಡ ಕೊಟ್ಟಿದ್ದೇವೆ. ನಾನು ತುಂಬಾ ಒಳ್ಳೆಯವನಲ್ಲ, ಸಮಯ ಬಂದಾಗ ನಮ್ಮ ಒಳ್ಳೆತನ ವೀಕ್ನೆಸ್ ಅಲ್ಲ ಅಂತ ತೋರಿಸಿಕೊಳ್ಬೇಕಾಗುತ್ತೆ. ಅವರಿಗೆ ಅವರವರ ಆಂಗಲ್ ನಲ್ಲೇ ಉತ್ತರ ಕೊಟ್ಟಿದ್ದೇನೆ. ಆದ್ರೆ ಯಾರು ನಮಗೆ ಆ ರೆಸ್ಪೆಕ್ಟ್ ಕೊಟ್ಟು ಅಭಿಮಾನವನ್ನ ಕೊಟ್ಟಿದ್ದಾರೋ ಅವರಿಗೆ ರೆಸ್ಪೆಕ್ಟ್ ಇದೆ. ಅದರ ಜೊತೆಗೆ ಬಾಳ ಸಂಗಾತಿ ಬೇಕು ಅನ್ನೋ ಆಸೆಯೂ ಇದೆ. ಅದು ಆ ದೈವ ಕೃಪೆಯಿಂದ ಹೇಗಾಗುತ್ತೋ ನೋಡಬೇಕು. ಮದುವೆ ವಿಷಯದಲ್ಲಿ ನಮ್ಮ ಮನೆಯಲ್ಲಿ ನೀನೇ ನೋಡ್ಕೊಳ್ಳಪ್ಪ ಅಂತ ಬಿಟ್ಟಿದ್ದಾರೆ. ಯಾಕಂದ್ರೆ ಕೊನೆವರೆಗೂ ಇರೋದು ನೀವಲ್ವಾ. ಹಾಗಾಗಿ ನೀವೇ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮಷ್ಟು ನಮಗೆ ತಿಳುವಳಿಕೆ ಇಲ್ಲ ಅಂತ ಅಪ್ಪ ಅಮ್ಮ ಹೇಳ್ತಾರೆ. ಇದರಿಂದ ನಮಗೆ ಹೇಗಾಗಿದೆ ಅಂತಂದ್ರೆ ಅವರೇ ಯಾರನ್ನಾದ್ರೂ ನೋಡಿದ್ರೆ ಸಾಕು ಅನ್ನೋ ಹಾಗಾಗಿದೆ. ಆದ್ರೆ ಈಗ ಎಲ್ಲವೂ ಬಿಸ್ನೆಸ್ ಆಗ್ಬಿಟ್ಟಿದೆ. ಹೆಣ್ಣಿನ ಮನೆಯವರು ತಮ್ಮ ಮಗಳನ್ನ ಶ್ರೀಮಂತನಿಗೆ ಮಾರ್ತಿದ್ದಾರೆ, ಅವಳು ಚೆನ್ನಾಗಿರ್ಲಿ ಅಂತ. ಆದ್ರೆ ಎಲ್ಲಾ ಸಮಯದಲ್ಲೂ ದುಡ್ಡೇ ಬರಲ್ಲ. ನಮ್ಮ ಮನೆಯಲ್ಲೂ ಈಗಲೂ ಹೇಳ್ತಾರೆ, ನೀನು ದುಡ್ಡು ಮಾಡಬೇಕು ಅಂದ್ರೆ ಎಷ್ಟೊಂದು ಮಾಡಬಹುದಿತ್ತು ಅಂತ. ಆದ್ರೆ ನನಗೆ ದುಡ್ಡಿನ ಮೇಲೆ ಆಸೆಯೇ ಇಲ್ಲ. ಒಳ್ಳೆ ಪಾರ್ಟ್ನರ್ ಸಿಕ್ಕರೆ ಓಕೆ, ಒಳ್ಳೆ ಕ್ವಾಲಿಟೀಸ್ ಇರಬೇಕು, ನೋಡೋದಕ್ಕೆ ಚೆನ್ನಾಗಿರ್ಬೇಕು ಅಂತ ಹುಡುಗಿ ಸಿಕ್ಕರೆ ಸದ್ಯದಲ್ಲೇ ಮದುವೆ ಆಗ್ತೀನಿ ಅಂದಿದ್ದಾರೆ. ಈ ಮೂಲಕ 2ನೇ ಮದುವೆಯ ಸುಳಿವು ಬಿಟ್ಕೊಟ್ಟಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.